ನಮಸ್ಕಾರ ಎಲ್ಲರಿಗೂ. ಬನ್ನಿ ಆಶಾಸ್ ಫುಡ್ ಇವತ್ತೊಂದು ತುಂಬ ಚೆನ್ನಾಗಿರೋ ಮೆಂತ್ಯ ಸೊಪ್ಪಿನ ಬಾತ್ ಹೇಳ್ಕೊಡ್ತೀನಿ. ಪುಡಿ ಮಾಡಿಕೊಂಡು ಮಾಡೋವಂಥ ಮೆಂತ್ಯ ಸೊಪ್ಪಿನ ಬಾತ್. ಇದು ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ಥರನೂ ಕಾಣುತ್ತೆ. ತುಂಬ ಮೆಂತ್ಯ ಸೊಪ್ಪಿನ ಹಾಕಿಲ್ಲ ನಾನು. ಇಲ್ಲಿ 3 ಕಟ್ಟು ಚೆನ್ನಾಗಿ ಎಳೆದಾಗಿರೋವಂಥ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ಬಿಡಿಸಿ ತೊಳೆದು ಎಲ್ಲ ಬಿಡಿಸಿ ಚೆನ್ನಾಗಿ ತೊಳೆದು ಮಣ್ಣಿಲ್ದಂಗೆ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ. 3 ಕಟ್ ತೊಗೊಂಡಿದ್ದೀನಿ. 2 ಪಾವ್ ಅಕ್ಕಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸಣ್ಣ ಆಲೂಗೆಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಬಟ್ಲಷ್ಟು ಬಟಾಣಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಂದು 2 ಹಸಿಮೆಣಸಿನ್ಕಾಯಿ. ನೋಡಿ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಬಿಸಿನೀರಲ್ಲಿ ನೆನೆಸೋಣ. ಒಳ್ಳೆ ಕುದಿಯೋ ನೀರಲ್ಲಿ ನೆನೆಸಿದ್ರೆ ಏನಾಗುತ್ತೆ, ಬೇಗ ನೆಂದೋಗುತ್ತೆ ಮತ್ತು ಕೆಲಸ ಬೇಗ ಆಗುತ್ತೆ. ಬಿಸಿನೀರು ಹಾಕ್ತಾಯಿದ್ದೀನಿ. ನೆನೆಕ್ಕಿಟ್ಬಿಡೋಣ. ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ನೋಡಿ ಉದುರಾಗಿ 2 ಪಾವಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡಿನ್ನರು ಲಂಚು ಎಲ್ಲದಕ್ಕೂ ಈ ರೆಸಿಪಿ ಸಖತ್ತಾಗಿರುತ್ತೆ. ಬನ್ನಿ ಇದಕ್ಕೊಂದು ಪುಡಿ ಮಾಡೋದು ತೋರಿಸ್ತೀನಿ. ಈಗ ಒಂದು 4ರಿಂದ 5 ಸ್ಪೂನಷ್ಟು, ಸಣ್ಣ ಸ್ಪೂನ್ ಆದರೆ 5 ಸ್ಪೂನು, ಟೇಬಲ್ ಸ್ಪೂನ್ ಆದರೆ 3 ಸ್ಪೂನ್ ಸಾಕು. ಕಡಲೆಬೇಳೆ 4 ಸ್ಪೂನಷ್ಟು, ಉದ್ದಿನಬೇಳೆ, ಲವಂಗ ಒಂದು 3 ತೊಗೊಂಡಿದ್ದೀನಿ. ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್, ಆವಾಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಬೇಡಿ. ಚಕ್ಕೆ 1-2 ತುಂಡು ತೊಗೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮರಾಠಿ ಮೊಗ್ಗು 2 ತೊಗೊಂಡಿದ್ದೀನಿ. ಖಂಡಿತ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಇಂಗು ನಾನಿಲ್ಲಿ ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಹಿಂಗಿದೆಯೋ ಅದನ್ನು ಬಳಸಿ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಹುರಿಯೋಣ. ಎಲ್ಲ ಕಡಿಮೆ ಊರಿನಲ್ಲೇ ಹುರಿಬೇಕು. ಒಂದು ಮಿಳ್ಳೆಯಷ್ಟು, ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರಿಯೋದ್ರಿಂದ ಒಳ್ಳೆ ಘಮ ಬರುತ್ತೆ. ಸ್ವಲ್ಪನೇ ಹಾಕೋಣ ಎಣ್ಣೆ, ಜಾಸ್ತಿ ಬೇಡ. ಹುರಿಯೋಣ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಚಾನೆಲ್ಗೆ ಫಸ್ಟ್ ಬರ್ತಾಯಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು 15 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈ ಪುಡಿ ಒಂದು ಸ್ವಲ್ಪ ಮಿಗುತ್ತೆ, ಇಟ್ಕೊಂಡು ನೆಕ್ಸ್ಟ್ ಪಲ್ಯ ಇದು ಎಲ್ಲ ಮಾಡ್ಕೋಬೋದು. ನೋಡಿ ಎಲ್ಲ ಸೇರಿಸಿ ಗಮ್ ಅಂತ ಹುರಿಯೋಣ. ಈಗ ಒಂದು ದೊಡ್ಡ ಸ್ಪೂನಷ್ಟು ಮೆಂತ್ಯ ಹಾಕೋಣ. ಮೆಂತ್ಯನೂ ಒಳ್ಳೆ ಗಮ್ ಅನ್ನುತ್ತೆ. ಈ ಪುಡಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ. ಒಂಥರ ಮಲ್ಟಿಪರ್ಪಸ್ ಎಲ್ಲದಕ್ಕೂ ಬಳಸ್ಕೊಂಬಿಡ್ಬೋದು. ಪಲ್ಯ, ಈವನ್ ಉಪ್ಪಿಟ್ಟು ಮಾಡುವಾಗಲೂ ಒಂಚೂರು ಹಾಕೋದು ತುಂಬ ಚೆನ್ನಾಗಿರುತ್ತೆ ಈ ಪುಡಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಖಂಡಿತ ಪೂರ್ತಿ ಅರ್ಥ ಆಗುತ್ತೆ. ನಾನು ನಿಧಾನಕ್ಕೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೆಂತಿ ಇದೆ ವಿಡಿಯೋ. ನೋಡಿ ಹೀಗೆ ಎಲ್ಲ ಸಿಮ್ಮಲ್ಲಿ ಹುರ್ಕೊಳ್ಳೋಣ. ಒಳ್ಳೆ ಬಣ್ಣ ಬರಬೇಕು, ಸೀದೋಗಬಾರ್ದು. ಕೈ ಬಿಡದೆ ಹುರಿತಾ ಇರಬೇಕು. ಸೀದೋಗ್ಬಿಟ್ರೆ ಪುಡಿ ವಾಸನೆನೇ ಒಂಥರ ಆಗೋಗುತ್ತೆ. ಸೀದು ಹೋಗದೆ ಇರೋಂಗೆ ಇವಾಗ 1 ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳೋಣ. ಗಸಗಸೆ ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ನಾನು ಯೂಸ್ ಮಾಡ್ತೀನಿ ಒಂಚೂರು. ಎಲ್ಲನೂ ಹಾಕಿ ಗಮ್ ಅಂತ ಹುರಿಯೋಣ. ತುಂಬ ಚೆನ್ನಾಗಾಗುತ್ತೆ ಪುಡಿ ನೋಡಿ ಫ್ರೆಂಡ್ಸ್. ಬಿಸಿಬೇಳೆ ಬಾತ್ ಪುಡಿ ಏನಾದ್ರು ಮುಗ್ದೋಗಿದ್ರೆ ಈ ಪುಡಿನೇ ಉಪಯೋಗಿಸ್ಕೊಬೋದು. ಎಲ್ಲ ಒಂದು ತಟ್ಟೆ ಮೇಲೆ ಹಾಕ್ಬಿಟ್ಟು ಆರಕ್ಕೆ ಬಿಟ್ಬಿಡೋಣ. ಈಗ ಅದೇ ಬಾಣಲೆ ಬಿಸಿಯಾಗಿದೆಯಲ್ಲ ತವಾ ಪ್ಯಾನು, ಅದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಕೊಬ್ಬರಿ ಹಾಕೋಣ. ಸಣ್ಣಗೆ ಇಟ್ಕಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಕೊಬ್ಬರಿನ ಒಂದು 20 ಸೆಕೆಂಡ್ರಿಂದ 1 ನಿಮಿಷದವರೆಗೂ ಹುರ್ಕೊಳ್ಳೋಣ. ಎಲ್ಲ ತಟ್ಟೆಗೆ ಹಾಕ್ಬಿಟ್ಟು ಆರಕ್ಕೆ ಬಿಟ್ಬಿಡೋಣ. ಅದೇ ಪ್ಯಾನಲ್ಲಿ 1 ಬಟ್ಲಷ್ಟು ಕೊಬ್ಬರಿ ತುರಿನ ಹುರ್ಕೊಳ್ಳೋಣ. ನಿಮ್ಮಲ್ಲಿ ಡೆಸಿಕೇಟೆಡ್ ಕೊಕೊನಟ್ ಇದ್ದರೆ ಅದನ್ನು ಹಾಕ್ಕೋಬೋದು. ಇದು ಮನೆಯಲ್ಲೇ ತುರಿದಿರೋ ಕೊಬ್ಬರಿ. ಹುರಿದ್ಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟುಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಹುರಿದಿಟ್ಕೊಂಡಿರೋ ಪದಾರ್ಥ ಎಲ್ಲ ಮಿಕ್ಸಿ ಜಾರಿಗೆ ಹಾಕೋಣ. ಇದು ಪುಡಿ ಮಾಡ್ಕೊಳ್ಳೋ ವಿಧಾನ ಹೇಳ್ತಾ ಇದ್ದೀನಿ. ಇದಾದಮೇಲೆ ನೋಡಿ ಫುಲ್ಲು, ಆವಾಗ ಬಾತ್ ಹೆಂಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಈ ಪುಡಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 6 ತಿಂಗಳವರೆಗೂ ಏನೂ ಕೆಡೋದೇ ಇಲ್ಲ ಜಾಸ್ತಿ ಮಾಡಿ ಇಟ್ಕೊಂಡ್ರೆ. ನಾನು ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಅಲ್ಲಲ್ಲೇ ಮಾಡಿ ಇಟ್ಕೋತೀನಿ. ಅಕಸ್ಮಾತ್ 6 ತಿಂಗಳವರೆಗೂ ಮಾಡಿ ಇಟ್ಕೊಂಡಿದ್ರೆ ಮಾಡುವಾಗ ಒಂಚೂರು ಬೆಚ್ಚಗೆ ಮಾಡ್ಕೋಬೇಕು, ಹುರ್ಕೊಂಡ್ರೆ ಆವಾಗ ಮತ್ತೆ ಆ ಫ್ರೆಶ್ನೆಸ್ ವಾಪಸ್ ಬರುತ್ತೆ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಕೋರ್ಸ್ ಗ್ರೈಂಡ್, ತುಂಬ ನುಣ್ಣಗೋಲ್ಲ, ತುಂಬ ತರಿ ಆಗೋಲ್ಲ.
ಈಗ ಇದಕ್ಕೆ ಕೊಬ್ಬರಿ ಸೇರಿಸ್ಕೊಂಬಿಡೋಣ. ಕೊಬ್ಬರಿ ತುರಿ ಹುರಿದಿಟ್ಕೊಂಡಿದ್ವಲ್ಲ, ತಣ್ಣಗಾಗಿರುತ್ತೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರಿದು ಆಮೇಲೆ ಈ ಪುಡಿನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ, ಮಿಕ್ಸಿ ಅಲ್ವಾ ಅದರಿಂದ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಎಲ್ಲನೂ ಒಂದೇ ಸಮ ಪುಡಿ ಮಾಡಿ ಇಟ್ಕೊಳ್ಳೋಣ. ಅದು ಹೀಗಾಗಿದೆ. ಇಷ್ಟು ಮಾಡಿ ಇಟ್ಕೊಂಡ್ರೆ ಗಮ್ಮಂತ ಇರುತ್ತೆ ಪುಡಿ. ಮಾಡಿ ನೋಡಿ ಸ್ನೇಹಿತರೆ. ಪುಡಿ ಮಾಡಿಕೊಂಡು ಇದನ್ನು ಒಂದು ತಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಗಂಟು ಥರ ಏನಾರು ಇದೆಯಾ ಚೆಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸಿಲಿರೋದೆಲ್ಲ ಬಗ್ಗಿಸ್ಕೊಂಬಿಡಿ. ಚೆನ್ನಾಗಿ ಹೀಗೆ ಕೈಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದೇ ಪುಡಿ. ಈ ಪುಡಿಯಿಂದ ನೀವು ಬಾತ್ ಮಾಡಿದ್ರೆ, ಮೆಂತ್ಯ ಸೊಪ್ಪಿನ ಬಾತಾದರೂ ಮಾಡಿ, ಬದನೆಕಾಯಿ ಬಾತಾದರೂ ಮಾಡಿ, ಯಾವುದಕ್ಕಾದ್ರೂ ಈ ಪುಡಿ ಉಪಯೋಗಿಸ್ಕೊಂಡು ಇದೇ ಮೆಥಡಲ್ಲಿ ಬೇರೆ ತರಕಾರಿಗಳು ಹಾಕಿ ಬಾತ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನನ್ನ ಸ್ನೇಹಿತರೆಲ್ಲ, ನನ್ನ ಕೊಲೀಗ್ಸ್ ಎಲ್ಲ ತಿಂದು ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ನೋಡಿ, ಹೀಗೆ ಪುಡಿನ ತಣ್ಣಗಾಗಲಿ, ಆಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊಂಬಿಡೋಣ. ಈ ಪುಡಿ ಆಮೇಲೆ ಬಳಸೋದು ತೋರಿಸ್ಕೊಡ್ತೀನಿ. ಪುಡಿ ರೆಡಿ ಆಗೋಯ್ತು. ಈಗ ಬನ್ನಿ ಅನ್ನ ಕಲಸೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಬಾಣಲೆ ಇಡೋಣ. ಚೆನ್ನಾಗಿ ಒಂದು 2 ಸೌಟಷ್ಟು ಎಣ್ಣೆ ಹಾಕೋಣ. ಯಾಕೆಂದರೆ ಇದಕ್ಕೊಂದು ಸ್ವಲ್ಪ ಅನ್ನ ಅಲ್ವಾ, ಅದರಿಂದ ಒಂಚೂರು ಎಣ್ಣೆ ಹಿಡಿಯುತ್ತೆ. ಸಾಸಿವೆ ಹಾಕೋಣ. ಚಟಪಟ ಅನ್ನಲಿ ಸಾಸಿವೆ. ಸ್ವಲ್ಪ ಅರಿಶಿನ ಹಾಕೋಣ. ಅಲ್ಲೆಲ್ಲೂ ಅರಿಶಿನ ಬಳಸಿಲ್ಲ, ಈಗ ಒಂದು ಸ್ವಲ್ಪ ಅರಿಶಿನ ಉಪಯೋಗಿಸೋಣ. ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು, ನಿಮಗೆಲ್ಲ ಗೊತ್ತೇ ಇದೆ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಈಗ ಹೆಚ್ಚಿಟ್ಕೊಂಡಿರೋ ಒಂಚೂರು ಹಿಂಗೆ ಹಾಕೋಣ. ಘಮ್ಮಕ್ಕೆ ಪುಡಿಗೆ ಆಲ್ರೆಡಿ ಹಿಂಗೆ ಹಾಕಿದ್ದೀವಿ. 2 ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿರೋದು, ಕರಿಬೇವಿನ ಸೊಪ್ಪು, ಜೋಪಾನ ಹಸಿಮೆಣಸಿನ್ಕಾಯಿ ಹಾರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ನೋಡಿ ಹಾರಿತು ಹಸಿಮೆಣಸಿನ್ಕಾಯಿ. ಈಗ ಹೆಚ್ಚಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕೋಣ. ಹಾಗೆ ಬಟಾಣಿನೂ ಹಾಕೋಣ. ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಒಂದು ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸೋಣ. ಆಲೂಗೆಡ್ಡೆ ಬಟಾಣಿ 2 ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಮಧ್ಯೆ ಚೆಕ್ ಮಾಡೋಣ ಆಲೂಗೆಡ್ಡೆ ಆಗಿದೆಯಾ ಅಂತ. ಹುರಿತಾ ಇರೋಣ. ಬಟಾಣಿ ಹಾಕಿದಷ್ಟು ಮಕ್ಳಿಗೂ ಇಷ್ಟ ಆಗುತ್ತೆ, ಮತ್ತು ಭಾಳ ರುಚಿ ಆಗುತ್ತೆ ಇದು ಈ ಬಾತ್. ಈ ಥರ ಮಾಡೋದು ಎಲ್ಲ ಬೇಯಿಸ್ಕೊಂಡು ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ ಆಲ್ರೆಡಿ ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಅದು ಮೆಂತ್ಯ ಸೊಪ್ಪಿಗೆ ಹತ್ತುತ್ತೆ. ಇದೊಂದು ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಮೆಂತ್ಯ ಸೊಪ್ಪು ಆಗಿದೆ. ಈಗ ಇದಕ್ಕೆ ಹುಣಸೆ ಹಣ್ಣು ಹಾಕೋಣ. ಹುಣಸೆ ಹಣ್ಣು ರಸ ನಾವು ಬಿಸಿನೀರು ಹಾಕಿಟ್ಟಿದ್ವಲ್ಲ, ಚೆನ್ನಾಗಿ ಹುಣಸೆ ಹಣ್ಣು ರಸ ಹಿಂಡ್ಕೊಂಬಿಟ್ಟು, 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ. ಆಮೇಲೆ ಒಂಚೂರು ನಿಂಬೆಹಣ್ಣು ಉಪಯೋಗಿಸೋಣ. ಹುಣಸೆ ರಸ ಹಾಕಿಬಿಡೋಣ. ಎಲ್ಲ ಮಿಕ್ಸ್ ಮಾಡೋಣ. ಇದಕ್ಕೆ ಈಗ ನಾವು ಮಾಡಿಟ್ಕೊಂಡಿದ್ದು ಪುಡಿ 4 ದೊಡ್ಡ ಸ್ಪೂನಷ್ಟು ಹಾಕೋಣ. ನಾನಿಲ್ಲಿ 2 ಪಾವ್ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸರಿಗೊಂದು 3ರಿಂದ 4 ಜನಕ್ಕೆ ಆಗುತ್ತೆ. 2, 3, 4. ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನರೇಶನು, ನಿಮಗೆ ಬೋರ್ ಆಗ್ಬೋದು. ಅದು ಕ್ಲೀನಾಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಾಗುತ್ತೆ ಮೆಂತ್ಯ ಸೊಪ್ಪಿನ ಬಾತು. ಎಲ್ಲ ಹಾಕಿ ಒಟ್ಟಿಗೆ ಬೇಯಿಸಿ ಮಾಡ್ತಾರೆ, ನಮ್ಮಲ್ಲಿ ಅದು ಅಷ್ಟೊಂದು ಇಷ್ಟಪಡಲ್ಲ. ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಕೆಡೋದು ಇಲ್ಲ. ಕೊಬ್ಬರಿ ಹಾಕೋದ್ರಿಂದ 2 ದಿನ ಆರಾಮಾಗಿರುತ್ತೆ. ಈಗ ಮಾಡಿಟ್ಕೊಂಡಿರೋ ಅನ್ನ ಹಾಕ್ಬಿಡೋಣ. ಇದು ಬಾಣಲೆ ಸ್ವಲ್ಪ ಚಿಕ್ಕದಾಗಿದೆ, ಸ್ವಲ್ಪ ಅನ್ನ ಮೆಗಿಸ್ಬಿಡ್ತೀನಿ. ಫಸ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಾಕಿ ಅನ್ನದ ಜೊತೆ ಮಿಕ್ಸ್ ಮಾಡೋದು ತೋರಿಸ್ತೀನಿ. ಬಾಣಲೆ ತುಂಬ ದೊಡ್ಡದಿಲ್ಲ, ಅದರಿಂದ ಚೆಲ್ಲೋಗುತ್ತೆ ಅಂತ 3/4 ಮಾತ್ರ ಹಾಕ್ಕೊಂಡಿದ್ದೀನಿ. ಎಲ್ಲ ಹೀಗೆ ಚೆನ್ನಾಗಿ ಪಲ್ಯ ಮಾಡಿದ್ದು ಎಲ್ಲ ಅನ್ನದೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಾಡ್ಕೊಳ್ಳೋಣ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಡೋಣ. ಕಡಲೆಕಾಯಿ ಬೀಜ ನಾರ್ಮಲ್ ಎಲ್ಲದಕ್ಕೂ ಹಾಕ್ತೀವಲ್ಲ ಹಾಗೆ ಒಂದು ಸಣ್ಣ ಪ್ಯಾನ್ ಇಡೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಾಸಿವೆ ಹಾಕ್ತಾಯಿದ್ದೀನಿ.
ಸಾಸಿವೆ ಸಿಡಿಲಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಹಾಕೋಣ. ಕಡಲೆಕಾಯಿ ಬೀಜನೂ ಹಾಕೋಣ. ಎಲ್ಲ ಚೆನ್ನಾಗಿ ಗಮ್ ಅಂತ ಗೋಲ್ಡನ್ ಕಲರ್ಗೆ ಹುರ್ಕೊಳ್ಳೋಣ. ಸೀಸೋದು ಬೇಡ ಯಾವುದನ್ನು. ಕಡಲೆಕಾಯಿ ಬೀಜ ಹಾಕಿದ್ವಿ. ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕೋಣ. ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇಲ್ಲೂ ಬೇಕಾದ್ರೆ ನಿಮ್ಗೆ ಹಿಂಗೆ ಇಷ್ಟ ಅಂತಂದರೆ ಇಲ್ಲೂ ಒಂಚೂರು ಹಿಂಗೆ ಸೇರಿಸ್ಬೋದು. ಆಲ್ರೆಡಿ ಅಲ್ಲಿ ಹಾಕಿದ್ದೀವಲ್ಲ ಸಾಕು. ಪುಡಿನಲ್ಲೂ ಹಾಕಿದ್ದೀವಿ ಸಾಕು. ಹಿಂಗೆ ಮಾಡಿಟ್ಕೊಂಡಿರೋ ಕಡಲೆಕಾಯಿ ಬೀಜದ ಒಗ್ಗರಣೆನ ಇದ್ರ ಮೇಲೆ ಹಾಕೋಣ. ಇನ್ನೂ ಸ್ವಲ್ಪ ಅನ್ನ ಮಿಕ್ಕಿತ್ತಲ್ಲ ಎಲ್ಲನೂ ಸೇರಿಸಿ ಒಂದು ದೊಡ್ಡ ಬೇಸಿನ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಬಾಣಲೆಯಲ್ಲಿ ಜಿಡ್ಡಿರೋದನ್ನು ಹೀಗೆ ಒಂಚೂರು ಅನ್ನ ಹಾಕಿ ಹೊರಚಿ ತೆಕ್ಕೊಂಬಿಟ್ರೆ, ಹೊರಚಿ ಅಂದರೆ ಸೌರಿ. ಓಕೆ, ಹಳೆ ಕಾಲದ ಪದ ಹೊರಚಿ ತೆಕ್ಕೊಳ್ಳೋದು ಅಂತ. ಈಗ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಮೆಂತ್ಯ ಸೊಪ್ಪು ಬೇಯುವಾಗ ಮಾತ್ರ ಸ್ವಲ್ಪ ಆಲೂಗೆಡ್ಡೆ ಬಟಾಣಿ ಜೊತೆ ಒಂಚೂರು ಉಪ್ಪು ಹಾಕಿದ್ದೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡೋಣ ಇದನ್ನು. ಕಡಿಮೆ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೂ ಸ್ವಲ್ಪ ಅನ್ನ ಉಳಿಸ್ಬಿಟ್ಟಿದ್ದೆ, ಅದ್ರ ಜೊತೆ ಇದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಬಿಡೋಣ. ನಿಮ್ಮ ಇಲ್ಲಿ ಬಾಣಲೆ ದೊಡ್ಡದಾಗಿದ್ದರೆ ಎಲ್ಲ ಒಂದೇ ಸಲ ಹಾಕ್ಕೊಂಡು ಕಲಿಸ್ಬಿಡ್ಬೋದು. ಇನ್ನೂ ನೋಡಿ ಪಲ್ಯದ್ದೆಲ್ಲ ಗಂಟು ಹಾಗೆ ಇದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಕಲಿಸ್ಕೊಂಬಿಡೋಣ. ಒಗ್ಗರಣೆ ಜಿಡ್ಡು ಮೊದಲೇ ಹಾಕಿರೋ ಜಿಡ್ಡು ಎಲ್ಲ ಪರ್ಫೆಕ್ಟಾಗಿದೆ, ಕರೆಕ್ಟಾಗಿರುತ್ತೆ. ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ಸಖತ್ತಾಗಿರೋ. ಈಗ ನಿಂಬೆಹಣ್ಣು ಹಾಕೋಣ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಬೀಜ ತೆಗೆದುಬಿಟ್ಟು ಚೆನ್ನಾಗಿ ಹಿಂಡ್ಬೇಡ. ನಿಂಬೆ ಘಮ ಸೇರಿಕೊಂಡ್ರೆ ತುಂಬಾ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ. ನಿಂಬೆಹಣ್ಣು ಒಂಚೂರು ಹಾಕ್ಕೊಳ್ಳೋಣ. ನಿಮಗೆ ಹುಣಸೆಹಣ್ಣು ಬೇಡವೇ ಬೇಡ ಅಂತ ಅನಿಸಿದ್ರೆ ನಿಂಬೆಹಣ್ಣು 2 ನಿಂಬೆಹಣ್ಣು ಯೂಸ್ ಮಾಡ್ಬೋದು. ಕೊನೆಯಲ್ಲಿ ಹಾಕಿದ್ರೂ ಸಾಕು. ನಾವು ಸ್ವಲ್ಪ ಹುಣಸೆಹಣ್ಣು ಯೂಸ್ ಮಾಡಿರೋದ್ರಿಂದ ಇಲ್ಲಿ ಅರ್ಧ ನಿಂಬೆಹಣ್ಣು ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಫುಲ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಮಕ್ಕಳು ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಹಬ್ಬದ ದಿನಗಳಲ್ಲಿ ಮಾಡಿದ್ರೂ ಇನ್ನೂ ಚೆನ್ನಾಗೇ ಇರುತ್ತೆ. ಹೀಗೆ ಸೂಪರಾಗಿರೋ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ. ಮೆಂತ್ಯ ಸೊಪ್ಪಿನ ಘಮ ಹಾಕಿರೋ ಪುಡಿದು ಒಳ್ಳೆ ಸುವಾಸನೆ, ಪರಿಮಳ ಎಲ್ಲ ಸೇರಿಕೊಂಡು ಮೊಸರು ಬಜ್ಜಿ ಒಂಚೂರು ಮಾಡಿದ್ದೆ, ಹಾಗೆ ಇಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.